ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆ ಆಗುತ್ತೆ. ಬಿಎನ್ಎಸ್ನ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ವಿರುದ್ಧ ಕೇಸ್ ದಾಖಲಾಗಿದೆ. 3 ಅರ್ಜಿದಾರರಿಂದ ರಾಜ್ಯಪಾಲರ ಅನುಮತಿಗೆ ಕೋರಿದ್ದಾರೆ. ತನಿಖೆಗೆ ಅನುಮತಿ ನೀಡೋದಕ್ಕೆ ರಾಜ್ಯಪಾಲರು ಕೂಡ ಹೇಳಿದ್ದಾರೆ. ಇನ್ನು ಕಾರಣಗಳು ದೊಡ್ಡ ಮಟ್ಟದ ಹಗರಣ ನಡೆದಿರೋದನ್ನ ಸರ್ಕಾರವೇ ಈಗ ಒಪ್ಕೊಂಡಿದೆ. ಪರಿಶೀಲನೆಗೆ 2 ಸಮಿತಿಗಳನ್ನ ರಚಿಸುವುದೇ ಗಂಭೀರತೆಯನ್ನ ತಿಳಿಸುತ್ತೆ. 2 ವಿಭಿನ್ನ ವಾದಗಳಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಗಂಭೀರ ಆರೋಪಗಳಿದ್ದರೂ ಕೂಡ ತನಿಖೆಗೆ ಅವಕಾಶ ಬೇಡ ಅಂತ ಹೇಳಿ ಅನ್ನುವಂತಿಲ್ಲ. ದೊಡ್ಡ ಮಟ್ಟದ ಹಗರಣ ನಡೆದಿರೋದನ್ನ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ. ತನಿಖೆಗೆ ಅನುಮತಿ ನೀಡೋದಕ್ಕೆ ರಾಜ್ಯಪಾಲರು ಕಾರಣಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಯಾಕೆ ಕ್ರಮ ಆಗಬಾರ್ದು, ಯಾಕೆ ತನಿಖೆ ಆಗಬಾರ್ದು, ಯಾಕೆ ಪ್ರಾಸಿಕ್ಯೂಷನ್ ಹೊರಡಿಸಬಾರ್ದು ಅಂತ ಹೇಳಿ ಮೊನ್ನೆನೇ ಕಾರಣವನ್ನ ಕೇಳಿದ್ರು. ಆ ಎಲ್ಲಾ ಕಾರಣಗಳನ್ನ ಬೇಡ ಅನ್ನುವಂತ ಕಾರಣಗಳನ್ನ ಸಂಪುಟದಿಂದಲೂ ಕೂಡ ನೀಡಲಾಯಿತು. ಇದೆಲ್ಲ ಆದ ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಮೇಲೆ ತನಿಖೆಗೆ ಕೊಟ್ಟಿರುವಂತಹ ಕಾರಣಗಳು ಏನೇನು ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 7, 9, 11, 12, 15 ಹಾಗೂ ಭಾರತೀಯ ನ್ಯಾಯ ಸಂಹಿತೆಯ 58, 61, 62, 201, 227, 228, 229, 239, 314, 316, 318, 319, 322, 335, 336, 338 ಮತ್ತು 340ರಡಿ ಪ್ರಕರಣ ದಾಖಲಿಸಿ ತನಿಖೆಗಾಗಿ ಟಿಜೆ ಅಬ್ರಹಾಂ ಅವರು ಅನುಮತಿಗಾಗಿ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17ರ ಎ ಮತ್ತು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯ 218ರನ್ವಯ ತನಿಖೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದು, ತಮ್ಮ ಆರೋಪಕ್ಕೆ ಪೂರಕವಾಗಿ 29 ದಾಖಲೆಗಳನ್ನು ಅರ್ಜಿದಾರರು ನೀಡಿರುತ್ತಾರೆ. ಪ್ರದೀಪ್ ಕುಮಾರ್ ಎಸ್ಪಿ ಹಾಗೂ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತರಿಂದ ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತೆರಡು ಅರ್ಜಿಗಳು ನನ್ನ ಕಚೇರಿಗೆ ಬಂದಿರುತ್ತದೆ. ಅರ್ಜಿ ಸ್ವೀಕರಿಸಿದ ನಂತರ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಇದ್ದ ಕಾರಣ 26/7/2024ರಂದು ತನಿಖೆಗೆ ಯಾಕೆ ಅವಕಾಶ ನೀಡಬಾರದೆಂದು ಕಾರಣ ಕೇಳಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ಗೆ ಆಗಸ್ಟ್ 3ರಂದು ಸಿದ್ದರಾಮಯ್ಯ ಅವರು ಉತ್ತರವನ್ನು ನೀಡಿರುತ್ತಾರೆ. ಆಗಸ್ಟ್ 1ರಂದು ಸಂಪುಟದಲ್ಲಿ ಕೈಗೊಂಡ ನಿರ್ಣಯವು ನನ್ನ ಕಚೇರಿಗೆ ತಲುಪಿರುತ್ತದೆ. ಇದರ ಬೆನ್ನಲ್ಲೇ ಆಗಸ್ಟ್ 3ರಂದು ತಮ್ಮ ವಿರುದ್ಧದ ಆರೋಪಗಳನ್ನು ಅಲ್ಲಗೆಳೆದು ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದ ಉತ್ತರ ಮತ್ತು ದಾಖಲೆ ಪತ್ರಗಳು ನನ್ನ ಕಚೇರಿ ತಲುಪಿರುತ್ತವೆ. ಪ್ರಕರಣದ ಪರಿಶೀಲನೆಗಾಗಿ ವೆಂಕಟಾಚಲಪತಿ IAS ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲು ಸಚಿವ ಸಂಪುಟ ಈಗಾಗಲೇ ನಿರ್ಧಾರ ಕೈಗೊಂಡಿದೆ. ಹಾಗೆಯೇ 1952ನೇ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ನಡಿ ಉನ್ನತ ಮಟ್ಟದ ತನಿಖಾ ಆಯೋಗ ರಚಿಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಉನ್ನತ ಮಟ್ಟದ ಆಯೋಗ ರಚಿಸಲಾಗಿರುವುದರಿಂದ ಅನಧಿಕೃತ ನಿವೇಶನ ಮಂಜೂರು ಹಾಗೂ ಅಕ್ರಮ ನಿವೇಶನ ಹಂಚಿಕೆಯಂಥ ಗಂಭೀರ ಸ್ವರೂಪದ ಆರೋಪ ಇರುವುದು ಸ್ಪಷ್ಟವಾಗುತ್ತಿದೆ. IAS ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಸಮಿತಿ ರಚಿಸಿರುವುದರ ಜೊತೆಗೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮತ್ತೊಂದು ಸಮಿತಿ ರಚಿಸಿರುವುದು ಮೂಢ ನಿವೇಶನ ಹಂಚಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿರುವುದನ್ನು ಸರ್ಕಾರವೇ ಒಪ್ಪಿಕೊಂಡಂತಾಗುತ್ತದೆ. ಕಾನೂನಿನ ನಿಯಮದಂತೆ ಯಾರ ವಿರುದ್ಧ ಆರೋಪ ಮಾಡಲಾಗಿದೆಯೋ ಅವರಿಗೇನೇ ಕಾನೂನು ಕ್ರಮದ ಬಗ್ಗೆ ನಿರ್ಧರಿಸುವ ಅಧಿಕಾರ ನೀಡುವುದು ಸರಿಯಾದ ಕ್ರಮವಲ್ಲ. ಅದರಲ್ಲೂ ಗಂಭೀರ ಆರೋಪಗಳಿದ್ದು ಮೇಲ್ನೋಟಕ್ಕೆ ಸಾಕಷ್ಟು ಪೂರಕ ದಾಖಲೆಗಳಿದ್ದಾಗಲೂ ಸಚಿವ ಸಂಪುಟ ಕೈಗೊಂಡಿರುವ ನಿರ್ಧಾರ ಅಸಮಂಜಸವೆನಿಸಿಕೊಳ್ಳುತ್ತಿದೆ. ಆಗಸ್ಟ್ 1ರ ಸಂಪುಟ ಸಭೆಯಲ್ಲಿ ಸಂವಿಧಾನದ 163ನೇ ವಿಧಿಯನ್ವಯ 26/7/2024ರಂದು ನೀಡಿರುವ ಶೋಕಾಸ್ ನೋಟಿಸ್ನ ಹಿಂಪಡೆಯಬೇಕು ಹಾಗೂ ಟಿಜೆ ಅಬ್ರಹಾಂ ಅವರು ಕೋರಿರುವಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂಬ ಅರ್ಜಿಯನ್ನ ತಿರಸ್ಕರಿಸಬೇಕೆಂದು ನಿರ್ಣಯ ಕೈಗೊಳ್ಳಲಾಗಿದೆ. ಆಗಸ್ಟ್ 1ರಂದು ಸಂಪುಟ ಕೈಗೊಂಡ ನಿರ್ಧಾರವನ್ನು ಕೂಡ ನಾನು ಪರಿಶೀಲಿಸಿದ್ದೇನೆ. 26/7/2024ರ ನೋಟಿಸ್ ಹಾಗೂ ಎಲ್ಲ ದಾಖಲೆಗಳನ್ನು ಚರ್ಚಿಸಲು ಸಂಪುಟ ಸಭೆಗೆ ವ್ಯವಸ್ಥೆ ಮಾಡಲು ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿರುತ್ತಾರೆ. ಅದರಂತೆಯೇ ಆಗಸ್ಟ್ 1ರಂದು ಸಂಪುಟ ಸಭೆ ನಡೆಸಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿರಲಿಲ್ಲ ಅನ್ನೋ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡಿರುತ್ತೇನೆ. ಪ್ರಸ್ತುತ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಆಗಸ್ಟ್ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನೇಮಕಗೊಂಡ ಸಂಪುಟದ ಸಹೋದ್ಯೋಗಿಗಳು ಈ ಬಗ್ಗೆ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ಕೋರಿರುವುದರಿಂದ ನಾನು ಅರ್ಜಿಗಳು ಮತ್ತು ಅದಕ್ಕೆ ಪೂರಕವಾಗಿ ಸಲ್ಲಿಸಲಾಗಿರುವ ದಾಖಲೆಯನ್ನು ಸ್ವಯಂ ಪರಿಶೀಲನೆ ನಡೆಸಿರುತ್ತೇನೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವೇ ತನಿಖೆಗೆ ಅವಕಾಶ ಕೋರಿರುವುದರಿಂದ 26/7/2024 ನೀಡಿದ ಶೋಕಾಸ್ ನೋಟಿಸ್ ಅನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಚರ್ಚಿಸಲಾಗಿದ್ದು, ನೋಟಿಸ್ ವಾಪಸ್ಗೆ ಶಿಫಾರಸು ಮಾಡಲಾಗಿದೆಯಾದರೂ ಅದರಂತೆ ನಡೆದುಕೊಳ್ಳಲು ವಿಶ್ವಾಸ ಮೂಡಿಸುವುದಿಲ್ಲ. ಸಂಪುಟದ ನಿರ್ಧಾರಗಳನ್ನು ಪಾಲಿಸುವ ವಿಚಾರ ಹಾಗೂ ಇಂಥ ವಿಶೇಷ ಸಂದರ್ಭಗಳಲ್ಲಿ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯ ವಿಚಾರ, ಮಧ್ಯಪ್ರವೇಶ ಪೊಲೀಸರು ವರ್ಸಸ್ ಮಧ್ಯಪ್ರದೇಶ ರಾಜ್ಯ ಸರ್ಕಾರ 8 SSCP 788 ಪುಟ ಸಂಖ್ಯೆ 802-805ರಲ್ಲಿನ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠದ ತೀರ್ಪಿನಲ್ಲಿ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇಂಥ ಸಂದರ್ಭಗಳಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದ್ದಾಗಲೂ ರಾಜ್ಯಪಾಲರು ಕಾನೂನಿನ ನಿಯಮ ಮೀರಿ ತಮ್ಮ ಸ್ವಂತ ವಿವೇಚನೆಯಿಂದ ನಡೆದುಕೊಳ್ಳುವಂತಿಲ್ಲ ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಮೇಲ್ನೋಟಕ್ಕೆ ಪ್ರಕರಣದ ವಾಸ್ತವಾಂಶ ಸ್ಪಷ್ಟವಾಗಿದ್ದರಷ್ಟೇ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಮನದಲ್ಲಿರಿಸಿಕೊಂಡು ಉನ್ನತ ಅಧಿಕಾರದಲ್ಲಿರುವವರ ವಿರುದ್ಧ ತನಿಖೆಗೆ ಅನುಮತಿ ನಿರಾಕರಿಸಬಹುದು ಅಥವಾ ತಡೆ ಹಿಡಿಯಬಹುದು ಎಂದಿದೆ. ಇಲ್ಲದಿದ್ದಲ್ಲಿ ಅಧಿಕಾರದಲ್ಲಿರುವವರು ಹೇಗೂ ತಮ್ಮ ವಿರುದ್ಧ ತನಿಖೆಗೆ ಅವಕಾಶವಿಲ್ಲವೆಂದು ಸ್ವವಿವೇಚನೆಯಿಂದಲೇ ಕಾನೂನು ಮುರಿಯಲು ಅವಕಾಶವಾದಂತಾಗುತ್ತದೆ ಎಂದು ತೀರ್ಪಿನಲ್ಲಿ ತಿಳಿಸಲಾಗಿದೆ. ಅರ್ಜಿದಾರರು ತಮ್ಮ ಆರೋಪಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ದಾಖಲೆಗಳು ಮತ್ತು ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ನೀಡಿರುವ ಉತ್ತರ ಹಾಗೂ ಕಾನೂನು ಹೋರಾಟದ ಮಾರ್ಗಗಳ ಬಗ್ಗೆ ರಾಜ್ಯ ಸಂಪುಟ ಸಲಹೆ ನೀಡಿರುವುದನ್ನು ಗಮನಿಸಿದಾಗ ಈ ಪ್ರಕರಣದಲ್ಲಿ 2 ವಿಭಿನ್ನ ವಾದವಿರುವುದು ಕಂಡುಬರುತ್ತಿದ್ದು, ತಟಸ್ಥ, ನಿಷ್ಪಕ್ಷಪಾತ, ವಸ್ತುನಿಷ್ಠ ತನಿಖೆ ನಡೆಸುವುದು ಅಗತ್ಯವಾಗಿದೆ. ಸಂಬಂಧಿತ ದಾಖಲೆಗಳಿಂದ ಅಪರಾಧ ಎಸಗಿರುವುದು ಮೇಲ್ನೋಟಕ್ಕೆ ನನಗೆ ಮನವರಿಕೆಯಾಗಿದೆ. ಮೇಲ್ಕಂಡ ಅಂಶಗಳು ಮತ್ತು ಸಂದರ್ಭಗಳನ್ನು ಪರಿಶೀಲಿಸಿದ ಮೇಲೆ ಅರ್ಜಿದಾರ TJ ಅಬ್ರಾಹಂ, ಪ್ರದೀಪ್ ಕುಮಾರ್ SP ಮತ್ತು ಸ್ನೇಹಮಯಿ ಕೃಷ್ಣ ಅವರು ಉಲ್ಲೇಖಿಸಿರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸಗಿರುವ ಅಪರಾಧದ ತನಿಖೆ ಅನುಮತಿ ನೀಡಬಹುದೆಂದು ನನಗೆ ಮನವರಿಕೆಯಾಗಿರುತ್ತದೆ. ಹೀಗಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988ರ ಸೆಕ್ಷನ್ 17A ಅನ್ವಯ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಅನ್ವಯ ಅರ್ಜಿದಾರರು ಉಲ್ಲೇಖಿಸಿದಂತೆ ಅನುಮತಿ ನೀಡುತ್ತಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.